ರಾಜು, ಆರಾಮದಿಯಪ್ಪ? ಯಾವಾಗ ಬಂದಿ? ಏಮ್ಮ ಈಗ ಬಂದೆ ನೋಡ್ಬೆ, ಒಂದು 10 ನಿಮಿಷ ಆಯ್ತು ನೋಡ್ಬೆ. ನಾನು ಆರಾಮದೀನಿ, ನೀವೆಲ್ಲರೂ ಆರಾಮದಿರಾ? ಏನು ಹೊಲದಿಂದ ಈಗ ಬಂದ್ರೇನಾ? ಹೂನಪ್ಪ, ನಾವು ಎಲ್ಲರೂ ಆರಾಮದೀವಿ ನೋಡು. ನಿಮ್ಮ ಫೋನ್ ಹಚ್ಚಿದ್ಲ ನಂಗೆ, ಹಿಂಗೆ ರಾಜು ಬರಾಕುಂತಾನಂತ ಬರ್ರಿ ಮನೆಗೆ ಅಂತಂದ. ಹಾಗಾಗಿ ಬಂದ್ವಿ ನೋಡಪ್ಪ. ಒಂದು ಸ್ವಲ್ಪ ಮನೆಯಾಗಿದ್ದಿದ್ದು ಬೇಸರ ಆಗಿತ್ತಾ, ಹಂಗೆ ಒಂದು ಸ್ವಲ್ಪ ಅಡ್ಡಾಡ್ಕೊಂಬಂದ್ರೆ ಆತಂತ ಹೊಲ್ದಾಗ ಹೋಗಿದ್ವಿ. ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ಫೋನ್ ಬಂತಲ್ಲ, ಹಂಗೆ ಬಂದ್ವಿ. ನಿಜ ಹೇಳ್ಬೇಕಂದ್ರೆ ಇವತ್ತು ಸಂಜೆ ಮುಂದೆ ಬರ್ಬೇಕಂತ ಅನ್ಕೊಂಡಿದ್ವಿ. ಮತ್ತು ನೀ ಬಂದಿ ಅಂತ ಗೊತ್ತಾತಲ್ಲ, ಮಾತಾಡ್ಸೋಣ ಅಂತ ಲಘುನ ಬಂದ್ವಿ ನೋಡು. ಹೌದನ್ ಬೇ, ಚಲೋ ಆತು ಬಿಡು. ಅದಕ್ಕೆಮ್ಮ ಆರಾಮದಿರಾ ನೀವು? ಹೂನಪ್ಪ, ನಾವು ಆರಾಮದೀವಿ ನೋಡು. ನೀನು ಆರಾಮದಿಯಾ? ನನ್ನ ಮಗ ರಾಜ ರಾಜ ಇದ್ದಂಗೆ ಇರ್ತಾನೆ. ಅವನು ಯಾವಾಗಲೂ ಆರಾಮನೇ ಇರ್ತಾನೆ. ಅವ್ರು ಏನೇ ಕೇಳಾಕುಂತಾರ ಬಿಡು ಅವನಿಗೆ. ನೀನ್ಯಾಕೆ ನಡಕ್ ಬಂದು ಮಾತಾಡ್ತಿದ್ದಿ? ಯಾರಿಗೇನು ಕೇಳ್ಬೇಕು, ಯಾರ ಜೊತೆ ಹೆಂಗೆ ಮಾತಾಡ್ಬೇಕು ಅನ್ನೋದು ಒಂದು ಚೂರು ಗೊತ್ತಿಲ್ಲ ಇವಕ್ಕೆ. ಅಂದಂಗೆ ಅತ್ಯಮ್ನಾರ ಅಪ್ಪ ಮತ್ತು ಅಣ್ಣ ಕಾಣಿಸೋವಲ್ರಲ್ಲ, ಎಲ್ಲದಾರ? ಬರಾಕುಂತಾರ್ರಿ, ನಿಮ್ಮ ಅಣ್ಣರ ಇಲ್ಲೇ ಹೊರಗಡೆನ ಅದಾರ. ನಾವು ಒಂದು ಸ್ವಲ್ಪ ಮುಂದೆ ಬಂದ್ವಿ, ಅವ್ರ ಹಿಂದೆ ಅದಾರ. ಬರ್ಬೋದ್ರಿ ಇನ್ನೇನು. ನಿಮ್ಮ ಅಪ್ಪನು ನಮ್ಮ ಜೊತೆನ ಬರಾಕುಂತಿದ್ದ. ಅದು ಪಂಚಾಯತಿಯಾಗ ಏನೋ ಕೆಲಸ ಇತ್ತಂತಂದು ಅಲ್ಲೇ ಪಂಚಾಯತಿಗೆ ಕರ್ಕೊಂಡು ಹೋಗ್ಬಿಟ್ರ. ಹಾಗಾಗಿ ನಾ ಬರ್ತೀನಿ, ನೀವು ಮುಂದಕ್ಕೆ ಹೋಗಿರಿ ಅಂತ ಅಂದೆ. ನಿಮ್ಮಪ್ಪ ಬರೋದು ಒಂದು ತಾಸು ತಡ ಆಗ್ಬೋದಷ್ಟೆ. ಓ ಹೌದನ್ ಬೇ, ಸರಿ ಸರಿ ಆತು ಬಿಡು. ಹಂಗಾರ ಮತ್ತೇನು ಬೇ ಅಮ್ಮ, ನೀ ಆರಾಮದಿ ಇಲ್ಲ? ಹೆಂಗೆ ಯಾಕೆ ಸ್ವರ್ಗ ಬಿಟ್ಟಿಯಲ್ಲ ಬೇ ನೀನು? ಅಯ್ಯ ಹೋಗಯ್ಯಪ್ಪ, ನಾನೆಲ್ಲಿಂದ ಸ್ವರ್ಗಂದಿ. ಪಾಪ ಇಬ್ಬರು ನಮ್ಮ ಸವಿತವ ಲಲಿತವ ಟೈಮಿಗೆ ಚಲೋ ಚಲೋ ಅಡುಗೆ ಮಾಡಾಕ್ತಾರ. ಚಲೋ ಚಲೋ ಊಟ ತಿಂದು ಅದ ದಪ್ಪಾಗಿನಿ. ನೀ ನೋಡಿದ್ರೆ ಸ್ವರ್ಗಿ ಅಂತ ಅನ್ನಕುಂತಿದ್ದಿ ನೋಡು. ನಾ ಸ್ವರ್ಗಿಲ್ಲ, ಇನ್ನ ನೀನ ಸ್ವರ್ಗಿದ್ದೀನಿ ನೋಡು. ಯಾಕ್ಲ ಹೊರಗಿಂದ ಊಟ ಹತ್ವಲ್ದ ನಮ್ಮ ಮೈಗೆ? ಏನು ನಿನಗೆ ಸರಿ ಹೊಂದವಲ್ದ? ಹೊರಗಿನ ಊಟ ಎಷ್ಟಂತ ತಿನ್ನೋದು ಬೇ ಯಪ್ಪ, ಸರಿನ ಹೊಂದವಲ್ದು ಹೊರಗಿನ ಊಟ. ಹಾಗಾಗಿ ಡೈಲಿ ಇಲ್ಲಿಂದನೇ ಅಪ್ ಆ್ಯಂಡ್ ಡೌನ್ ಮಾಡಿದ್ರಾತು ಅಂತ ಅಂದ್ಕೊಂಡಿನಿ. ಅದಕ್ಕೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡಾಕೊಂತೀನಿ. ಹೆಂಗೋ ಕೈಯಲ್ಲೇ ಕಾರ್ ಇರುತ್ತಲ್ಲ, ಹೋಗಿ ಬಂದು ಮಾಡಿದ್ರಾತು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತಂತ ಅನ್ನೋದು. ಇನ್ನೇನಿನ್ನ ಸ್ವಲ್ಪ ದಿನದಾಗ ನಿಂದು ಕವಿತಂದು ಮದುವೆ ಆಗಬಿಡ್ತೈತೆ. ಆಮೇಲೆ ನೀನು ನಿನ್ನ ಹೆಂಡತಿ ಆರಾಮಾಗಿರ್ಬೋದು ತಗೋ. ನಿನ್ನ ಹೆಂಡತಿ ಮನ್ಯಾಗ ರುಚಿ ರುಚಿ ಅಡುಗೆ ಮಾಡಿ ಹಾಕ್ತಾಳ. ಆರಾಮ್ ತಿನ್ಕೊಂಡು ಉಣ್ಕೊಂಡು ಆರಾಮ್ ಇರ್ಬೋದು ತಗೋರಿ ಗಂಡ ಹೆಂಡತಿ. ಹ್ಞೂ ಬೇ ಯವ್ವ, ಹಂಗೂ ಮಾಡ್ಬೋದು. ಅದು ಬಟ್ ಒಂದು ಸ್ವಲ್ಪ ದಿನ ಇಲ್ಲಿಂದನೇ ಅಪ್ ಆ್ಯಂಡ್ ಡೌನ್ ಮಾಡಿದ್ರಾತಂತ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಒಂದು ಸ್ವಲ್ಪ ಚೆನ್ನಾಗಿರೋ ಮನೆ ಸಿಗವಲ್ದು. ಅದು ಅಲ್ದ ಕವಿತಾ ಈಗ ದೊಡ್ಡ ಮನೆ ಆಗಿರಾಕಿಲ್ಲ, ಆಕೆಗೆ ಸಣ್ಣ ಮನೆಯೆಲ್ಲ ಅಡ್ಜಸ್ಟ್ ಆಗೋದೇ ಇಲ್ಲ. ಅದು ಅಲ್ದ ಆಕೆ ಹೇಳಬಿಟ್ಟಾಳ, ಒಂದು ಸ್ವಲ್ಪ ಮನೆ ದೊಡ್ಡದಿರೋದು ತಗೋರಿ, ಸಣ್ಣ ಪುಟ್ಟ ಎಲ್ಲ ನಂಗೆ ಇಷ್ಟ ಆಗಲ್ಲ ಅಂತ ಹೇಳಾಳ. ಹಾಗಾಗಿ ಚೆನ್ನಾಗಿರೋದು ದೊಡ್ಡದ ಮನಿನ ನೋಡಾಕೊಂತೀನಿ. ಅದು ಸಿಕ್ಕ ಮೇಲೆ ಹೋದ್ರಾಯ್ತು ಅಂತ ಅಂದ್ಕೊಂಡಿವಿ. ಅಲ್ಲಿ ತನಕ ಸದ್ಯಕ್ಕೆ ಇಲ್ಲಿ ಹೋಗೋದು ಬರೋದು ಮಾಡ್ತಿರ್ತೀನಿ. ಅಲ್ಲ ರಾಜು, ನೀವಿಬ್ರು ಅಷ್ಟೇ ಯಾಕೆ ಹೊರಗಡೆ ಇರಬೇಕು? ಇಲ್ಲೇ ಒಂದು ದೊಡ್ಡ ಮನೆ ಕಟ್ಸಿದ್ರ ತಗೋ, ಎಲ್ಲರೂ ನಾವು ಆರಾಮಾಗಿರ್ಬೋದು. ನೀನು ನಮ್ಮ ಕಣ್ಣು ಮುಂದೆನೇ ಇರ್ತಿದ್ದಿ, ಹೌದಿಲ್ಲ? ನೀವು ಇಬ್ಬರ ಹೋಗಿ ಬೇರೆ ಎಲ್ಲೋ ಇರೋದು, ನಿಮ್ಮನ್ನು ಬಿಟ್ಟು ನಮಗೆ ಇರಾಕ್ ಮನಸ್ಸು ಬರಂಗಿಲ್ಲ, ಹೌದಿಲ್ಲ? ನಾ ಹೇಳೋದು ಸರಿ ಐತಿಲ್ಲಪ್ಪ. ಇಲ್ಲೇ ಬೇಕಾರೆ ನಮ್ದು ದೊಡ್ಡ ಜಾಗ ಐತಿ, ಈ ಮನೆ ಬೆಳೆಸಿ ಇಲ್ಲೇ ದೊಡ್ಡ ಮನೆ ಕಟ್ಸಿದ್ರ ಆತು, ಹೌದಿಲ್ಲ? ನೋಡೋಣ ತಗೋಬೇ ಮುಂದೆ ಹೆಂಗಾಕೈತಂತ ಅನ್ನೋದು. ರಾಜು ಆರಾಮದಿಯಾ ಅಲ್ಲೇ? ಹ್ಞೂ ಅಣ್ಣ ಆರಾಮದೀನಿ, ನೀವು ಆರಾಮದೀರಾ? ಹ್ಞೂ ನೋಡ್ಲಿ, ನಾವು ಆರಾಮದೀವಿ. ಅದೇನದು ಲೇಗಿ ಅಂತ ಅನ್ಕೊಂಡು ಅವ ಈಗ ಸರ್ಕಾರಿ ನೌಕರಿ ಮಾಡ್ತಾನ. ಚಂದನ ತಂಗ ರಾಜು ಅಂತ ಕರೀರಿ. ಆ ಲೇಗಿ ಅನ್ನೋದನ್ನ ಬಿಡ್ರಿ. ಎಲ್ಲರ ಪಾಪ ಒಂದು ಮರ್ಯಾದೆ ಹೋದ್ಗಿದಿತ್ತು. ಅವ್ನಿಗೆ ಪರಿಚಯದವರು, ಅವನ ಆಫೀಸರು ಯಾರು ಇದ್ದಾಗ ಹಿಂಗೆ ಲೇ ಅಂದ್ರೆ ಅವರೆಲ್ಲ ಏನಂತ ಅನ್ಕೋಬೇಕು? ಚಂದನ ತಂಗ ರಾಜು ಅಂತ ಕರೀರಿ ಇಬ್ರು. ಯವ್ವ, ನಮ್ಗೆ ಹೊರಗಡೆ ಇದ್ದಾಗ ಹೆಂಗೆ ಮಾತಾಡಬೇಕು, ಮನೆಯಾಗಿದ್ದಾಗ ಹೆಂಗೆ ಮಾತಾಡಬೇಕು ಅನ್ನೋದು ಗೊತ್ತೈತಿ. ನೀನೇನು ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು. ಸವಿ ನಡಿಲೆ, ಅಡುಗೆ ಮಾಡೋಣ, ಹೊತ್ತಾಯ್ತು. ಅಂದಂಗೆ ಅಡುಗೆನ ನಮ್ಮ ರಾಜುಗೆ ಏನೇನು ಇಷ್ಟ ಅದನ್ನು ಮಾಡಿರಿ. ಒಂದು ಸ್ವಲ್ಪ ಖಾರ ಹುಳಿನ ಒಂಚೂರು ಜಾಸ್ತಿ ಹಾಕ್ರಿ. ಅವನಿಗೆ ನಾಲಿಗೆಲ್ಲ ಕೆಟ್ಟು ಹೋದಂಗೆ ಆಗ್ಬಿಟ್ಟೈತಿ. ಚಟ್ನಿ ಗಿಟ್ನಿ ಎಲ್ಲ ಒಂದು ಸ್ವಲ್ಪ ಚಲೋನತ್ತಾಗ ಮಾಡಿರಿ. ಹಂಗೆ ಉಪ್ಪು ಖಾರ ಏನಿಲ್ಲಾರ್ದಂಗೆ ಮಾಡಕ್ಕೆ ಹೋಗ್ಬೇಡ. ಸ್ವಲ್ಪ ಒಂದು ಪೇಷಂಟಿಗೆ ಮಾಡ್ತಿರಲ್ಲ ಅಂತ ಅಡುಗೆ ಏನು ಮಾಡಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಚಲೋನತ್ತಂಗೆ ಅಡುಗೆ ಮಾಡಿರಿ. ಅತ್ಯಾರ, ನಾವು ಅಡುಗೆನ ನಮ್ಗೆ ಹೆಂಗೆ ಬರ್ತೈತಿ ಹಂಗೆ ಮಾಡ್ತೈತ್ರಿ. ನಿಮಗೆ ಇಷ್ಟ ಆದ್ರೆ ತಿನ್ನಿರಿ, ಇಷ್ಟ ಆಗಲಿಲ್ಲ ಅಂದ್ರೆ ಬಿಟ್ಬಿಡ್ರಿ. ನೀವು ಬೇಕಾದ್ರೆ ಮಾಡ್ಕೊಂಡು ತಿನ್ನಿರಿ. ನಿಮಗೆ ಇಷ್ಟ ಆಗೋಂಗೆ ಅಡುಗೆನ ನಮಗೆ ಮಾಡಕ್ಕೆ ಬರೋಂಗಿಲ್ಲ. ನಮ್ಗೆ ಹೆಂಗೆ ಬರ್ತೈತಿ ಹಂಗೆ ಮಾಡ್ತೀವಿ ರೀ. ಹೆಂಗೆ ಬೇಕು ಹಂಗೆ ಮಾಡೋದಲ್ಲ, ಒಂದು ಸ್ವಲ್ಪ ಎಲ್ಲರೂ ತಿನ್ನ ಹಂಗೆ ಮಾಡ್ರಿ ಅಡುಗೆನ. ಅತ್ಯಾರ, ನಾವು ಅಡುಗೆನ ಎಲ್ಲರೂ ತಿನ್ನ ಹಂಗೆ ಮಾಡ್ತೀವಿ ರೀ. ಆದರೆ ಏನು ಮಾಡೋದು, ಕೆಲವೊಬ್ಬರಿಗೆ ಕೆಲವೊಂದು ನಾಲ್ಗೆಗಳಿಗೆ ಚಲೋ ಊಟ ಯಾವುದು, ಚಲೋ ಅಲ್ಲದೇ ಇರೋ ಊಟ ಯಾವುದು ಅನ್ನೋದಾಗ ಗೊತ್ತಿರಂಗಿಲ್ಲಲ್ರಿ. ಅದಕ್ಕೆ ನಿಮ್ಗೆ ಇಷ್ಟ ಆದರೆ ತಿನ್ನಿರಿ, ಇಲ್ಲ ಅಂದ್ರೆ ಏನಿಲ್ಲ. ಇಲ್ಲ ಸುಮ್ಮನೆ ನೀವು ಅಡುಗೆ ಮಾಡಿಬಿಡ್ತೀರನ್ರಿ ಆ ಥರ. ಯಾಕಂದ್ರೆ ನೀವು ಉಪ್ಪು ಹುಳಿ ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಚಲೋನತ್ತಂಗೆ ಮಾಡ್ತೀರಲ್ಲ, ಸುಮ್ಮನೆ ನೀವೇ ಮಾಡಿಬಿಡ್ರಿ. ನಾವು ಮಾಡೋದು ನಿಮ್ಗೆ ಇಷ್ಟ ಆಗದೆ ಇರೋದು ಸುಮ್ಮನೆ ಚೆಲ್ಲೋದು ಅದೆಲ್ಲ ಯಾಕೆ ಬೇಕ್ರಿ ಅತ್ಯಾರ? ನೀವೇ ಮಾಡಿಬಿಡ್ರಿ. ಯವ್ವ ಸುಮ್ಮನಿರ್ಬೇ, ಅತಿಯಮ್ನಾರು ಮಾಡ್ತೀನಂತ ಅಂದರಿಲ್ಲ. ಏನ ನನ್ನ ಮಗ ಹೇಳಾಕುಂತಾನಂತಂದು ಸುಮ್ಮನೆ ಅದೀನಿ. ಹೋಗಿ ಮಾಡೋಗ್ರಿ ಅಡುಗೆನ. ಏನೋ ಹೇಳಿದ್ರೆ ನನಗೆ ಬಂದುಬಿಡ್ತಾರೆ. ಮತ್ತು ಅದಕ್ಕೆ ಸುಮ್ಮನೆ ಇರ್ರಿ ಅಂತ ಅನ್ನೋದು. ನಿಮ್ಮ ಕೈಯಾಗಂತೂ ಅಡುಗೆ ಮಾಡೋಕ್ಕಾಗಂಗಿಲ್ಲ. ನಾವು ಹೆಂಗೆ ಮಾಡ್ತೀವಿ ಅದನ್ನ ತಿನ್ನಿರಿ. ಬಾ ಲಲಿತಾ. ಒಂದು ಸ್ವಲ್ಪ ಏನಾರ ಸಿಹಿ ತಿಂಡಿ ಮಾಡ್ರಿ. ಪಾಯಸ ಗೀಸ ಚಲೋನತ್ತಂಗ ಹಾಲು ತುಪ್ಪ ಎಲ್ಲ ಜಾಸ್ತಿ ಹಾಕಿ.
ತುಪ್ಪ ಖಾಲಿ ಆಗಿತ್ರಿ ಅತ್ತೆರ ಮನ್ಯಾಗ ತಂದು ಕೊಡ್ರಿ ಮಾಡ್ತೈತಿ. ತಂದು ಕೊಡ್ತೈತಿ ಮಾಡ್ರಿ. ಬಾಲೇ ರಾಜು, ನಿಂತ ಒಂದು ಸ್ವಲ್ಪ ಮಾತಾಡೋದೈತಿ, ಭಾಳ ದಿನ ಆದ್ಮೇಲೆ ಸಿಕ್ಕಿದಿ. ಹ್ಞೂ ರಾಜು, ಎಷ್ಟು ದಿನ ಆಯ್ತು ನೀನು ಸಿಕ್ಕಿ. ಬಾ ಆರಾಮಾಗಿ ಒಂದು ಸ್ವಲ್ಪ ಕುತ್ಕೊಂಡು ಮಾತಾಡೋಣ ಅಂತ. ನಾವು ನಿನ್ನ ಜೊತೆ ಮಾತಾಡಿಲ್ಲ. ಅದು ಅಲ್ಲದೆ ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡೋಕೆ ವಿಷಯ ಐತಿ. ಅದಕ್ಕೆ ಬಾ ಒಂದು ಸ್ವಲ್ಪ ಮಾತಾಡೋಣ ಅಂತ. ಅಲ್ಲ, ಇವ್ರು ಏನಾರ ನನ್ನ ಮಗನ ತಲೆ ರೊಕ್ಕ ಗಿಕ್ಕ ಇಸ್ಕೊಳೋ ಪ್ಲ್ಯಾನ್ ಏನಾರ ಮಾಡಕ್ಕಂತಾರ ಏನು? ಇಲ್ಲ ಅಂದ್ರೆ ಮತ್ತೆ ನನ್ನ ಮಗ ಏನು ತಂದಾನ ಏನಿಲ್ಲ ಅನ್ನೋದೇನಾರ ಬಾಯಿ ಬಿಡಿಸ್ಬಿಟ್ರ ಅಂದ್ರೆ ಬೇಡ. ಮೊದಲು ಇವರಿಬ್ರು ನಮ್ಮ ರಾಜುವಿಂದ ದೂರ ಇಡಂಗೆ ಮಾಡ್ಬೇಕು ನಾನು. ಏನ ಚಂದ್ರು ಕೃಷ್ಣ, ನಿಮ್ಗೆ ಬುದ್ಧಿನೇ ಇಲ್ಲನ? ಪಾಪ ಈಗರ ಬಂದಾನ ಅವನು ರಾಜು. ಒಂದು ಸ್ವಲ್ಪ ಆರಾಮಾಗಿ ವಿಶ್ರಾಂತಿ ತಗೊಳ್ಳಿ. ವಿಶ್ರಾಂತಿ ಎಲ್ಲ ತೊಗೊಂಡ್ಮೇಲೆ ಸಂಜೆ ಮೇಲೆ ಬೇಕಾದ್ರೆ ಆರಾಮಾಗಿ ಮಾತಾಡ್ಕೊತ ಕುತ್ಕೊಂಡಂತೀವಿ ಅಂತ. ಅಡುಗೆ ಆಗೋ ತನಕ ಒಂದು ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡಲಿ ಬಿಡು. ಹ್ಞೂ ಅಣ್ಣ, ಅಲ್ಲಿಂದ ಕಾರ್ನಾಗ ಬಂದಿನಲ್ಲ, ಸ್ವಲ್ಪ ಹೆವಿ ಸುಸ್ತಾದಂಗೆ ಆಗ್ಬಿಟ್ಟೈತಿ. ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಊಟ ಗೀಟ ಎಲ್ಲ ಆದಮೇಲೆ ಬೇಕಾದ್ರೆ ಮಾತಾಡ್ಕೊತ ಕುತ್ಕೊಂಡ್ರೆ ಆಯ್ತು, ಸರಿನಾ? ಹೌದಾ? ಸರಿ ತಗೋಪ್ಪ. ರಾಜು, ಏನವ್ವ? ನೀನು ಕೋಣೆಗೆ ಹೋಗಿ ರೆಸ್ಟ್ ಮಾಡೋಗಪ್ಪ. ಅಡುಗೆ ಆದಮೇಲೆ ನಾನು ಬಂದು ಕರಿತೀನಂತ, ಊಟ ಗೀಟ ಮಾಡಂತೆ ಅಂತ. ಸರಿ ಆತ್ಬೆ. ಅಂದಂಗೆ ಕಾರ್ನಾಗಿರೋ ಬ್ಯಾಗ್ ತರಿಸ್ಬೇಕಾಗಿತ್ತು. ನೀ ಅದ್ರ ಬಗ್ಗೆ ಏನೋ ತಲೆ ಕೆಡಿಸ್ಕೊಬೇಡ. ನಾ ಚಂದ್ರಕೃಷ್ಣ ಅದರಲ್ಲ ಅವ್ರ ಕೈಯಾಗ ತರಿಸ್ತಿದ್ದೇನಂತ. ನೀವು ಮೊದಲು ರೆಸ್ಟ್ ಮಾಡುವ, ಕೋಣೆಗೆ ಹೋಗಿ. ಹೋಗು. ಸರಿಯವ್ವ. ಚಂದ್ರು ಕೃಷ್ಣ, ಒಂದು ಕಾರ್ನಾಗ 1-2 ಚೀಲ ಅಲ್ಲೇ ಉಳ್ಕೊಂಡವಂತ. ಒಂದು ಸ್ವಲ್ಪ ತಂಬರಿ ಹೋಗ್ರಪ್ಪ. ಸರಿ ಬೇ. ಅಯ್ಯೋ, ಆಗಲೇ ಗೌರಿ ಎದಕ್ಕೆ ಕರೆದಿದ್ಲು? ಮರ್ತ ಬಿಟ್ಟೆ ನೋಡ ನಾನು. ಅಯ್ಯೋ ಗೌರಿ, ಇಲ್ಲಿ ಏನೋ ಮಿಸ್ ಹೊಡ್ಯಾಗುಂತೈತಿ. ನಾವು ಬರೋಕ್ಕಿಂತ ಮುಂಚೆ ಇಲ್ಲೇನೋ ನಡೆದೈತಿ. ಅದ್ರದ್ದು ಏನು ಅಂತ ಗೊತ್ತಾಗಬಲ್ದು. ಮೊದಲ ತಾಯಿ ಮಗಳದ ಒಂದೇ ಗುಟ್ಟಿ ಇವ್ರದ್ದು. ಏನಿರ್ಬೋದು? ಮೊದಲು ಅದನ್ನು ಪತ್ತೆ ಹಚ್ಬೇಕು ನಾನು. ಇವತ್ತೊಂದು ದಿನ ಆರಾಮ್ ಹೊಲ್ದಾಗ ಹೋಗಿದ್ವಿ. ಆರಾಮಾಗಿ ಅಲ್ಲೇ ಇದ್ದು ಸಂಜೆ ಮೇಲೆ ಬಂದ್ರಾತು ಅಂತ ಅಂದ್ಕೊಂಡಿದ್ವಿ. ಈ ರಾಜು ಅವ್ರು ಬಂದಿದ್ದಕ್ಕೆ ಲಗೋನ ಮನೆಗೆ ಬರಂಗಾತು. ಅದು ಅಲ್ಲ, ಈ ಸೆಕೆಯಾಗ ಈ ಕುದಿಯಾಗ ನಿಂತ್ಕೊಂಡು ಅಡುಗೆ ಮಾಡ್ಬೇಕೀಗ. ಯಪ್ಪ ದೇವ್ರೆ. ಯಪ್ಪ, ನಾನು ಸಂಜೆ ತನಕ ಅಡುಗೆದೇನು ಚಿಂತಿಲ್ಲಲ್ಲ. ಒಮ್ಮೆಗೆ ರಾತ್ರಿಗೆ ಹೋಗಿ ಏನಾರ ಮಾಡಿದ್ರಾತಂತ ಅಂದ್ಕೊಂಡಿದ್ದೆ. ಈಗ ಅಡುಗೆ ಎಲ್ಲ ಮಾಡ್ಬೇಕು. ಅದು ಅಲ್ದೆ ಪಾಯಸ ಮಾಡಂತ ಅಂತಾರೆ. ಪಾಯಸ, ರೊಟ್ಟಿ, ಪಲ್ಯ, ಚಟ್ನಿ, ಅನ್ನ, ಸಾರು. ಯಪ್ಪ, ಇಷ್ಟೊಂದು ಅಡುಗೆ. ಅದು ಲಘುನ ಮಾಡ್ಬೇಕು. ಅಲ್ಲ, ಆ ಪ್ಯಾಟ್ಯಾಗ ಇದು ಊಟ ಎಲ್ಲ ಪಾರ್ಸಲ್ ಕಳಿಸ್ತಾರಂತ ಮನೆಗೆ. ಅಂಥದ್ದು ಈ ರಾಜು ಬರೋ ಮುಂದೆ ನಮ್ಮೆಲ್ಲರಿಗೂ ಒಂದೊಂದು ಊಟ ತಂದು ಬಿಟ್ಟಿದ್ರೆ ಆರಾಮಾಗಿ ಅದನ್ನು ತಿಂದು ಇರ್ಬೋದಿತ್ತಿಲ್ಲ. ಈಗ ನೋಡು, ಅಡುಗೆ ಮಾಡ್ಬೇಕು. ಅಡುಗೆ ಮಾಡೋಕೆ ಬ್ಯಾಸರ ಅನ್ನಿಸ್ಬಿಟ್ಟೈತಿ ನನಗಂತೂ. ಅದು ಅಲ್ದೆ ನಮ್ಮ ಅತ್ತಿದ ಸೊಕ್ಕ ಏನಾರ ಒಂದು ಮಾಡಿ ಮುರ್ಸೋಣ ಅಂತ ಅನ್ಕೊಳ್ಳೋಷ್ಟಿಗೆ ಮಗ ಬಂದು ತಾಯಿನ ಉಳಿಸ್ಬಿಟ್ಟ. ನೋಡ, ನಮಗರ ಏನು ಗೊತ್ತಿತ್ತು ಆ ಪುಣ್ಯಾತ್ಮ ಇವತ್ತು ಬರ್ತಾನಂತಂದು. ಇರಲಿ ಬಿಡು, ಅತ್ತೆಯರ ಒಟ್ಟಿನಲ್ಲಿ ಏನಾರು ಒಂದು ತಿಂದ್ರೆ ಸಾಕು. ಅವರು ಉಪವಾಸ ಕೆಡವಿದ್ದ ಪಾಪ ನಮಗರ ಯಾಕೆ ಬೇಕು? ಹೌದಿಲ್ಲ? ನಾವು ಹಿಂಗೆ ಅಂಥವ್ರಿಗೆಲ್ಲ ಪಾಪ ಅಂದು ನಮಗೆ ಪಾಪ ಸುತ್ಕೊಳಕ್ಕೆ ಕುಂತೈತಿ. ಅಂಥವ್ರಿಗೆಲ್ಲ ಪಾಪನ ಅನ್ಬಾರ್ದು. ಸುಮ್ಮನಿರು ನೀನು. ನಿಜ ಅಂದ್ರೆ ನನಗೆ ಈಗಲೂ ಅಡುಗೆ ಮಾಡೋಕೆ ಮನಸ್ಸೇ ಇಲ್ಲ. ಆದರೆ ಏನು ಮಾಡೋದು, ಮಾವರು ಮತ್ತು ಅಮ್ಮರು ಅವ್ರ ಮುಖ ನೋಡಿ ಸುಮ್ಮನೆ ಅಡುಗೆ ಮಾಡಾಕುಂತೈತಿ ಅಷ್ಟೆ. ಮತ್ತು ಬೇಡ ಅಂದ್ರೆ ಮಾವರಿಗೂ ಬೇಜಾರಾಗುತ್ತಲ್ಲ. ಅದು ಅಲ್ದ ಸಣ್ಣ ಮಗ ಬಂದಾನಂತಂದು ಪಾಪ ಅವರು ಖುಷಿ ಆಗತ್ತಾರ. ಈಗ ಮತ್ತೆ ಅಡುಗೆ ಮಾಡಲ್ಲ ಹಂಗೆ ಹಿಂಗೆ ಅಂದ್ರೆ ಸುಮ್ಮನೆ ಮನ್ಯಾಗ ಮತ್ತೆ ಜಗಳ ಚಲು ಅದೆಲ್ಲ ಯಾಕೆ ಬೇಕು ಅಂತಂದು ಸುಮ್ಮನೆ ಅಡುಗೆ ಮಾಡಾಕುಂತೈತೆ ಅಷ್ಟೆ. ಬಾ, ಲಘುನ ಫಟಾಫಟ್ ಅನ್ನಂಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ಅಡುಗೆ ಮಾಡಿ ಇಟ್ಬಿಡೋಣಂತ. ಸರಿ, ಲಘುನ ತರಕಾರಿ ಅವನ್ನೆಲ್ಲ ಹೆಚ್ಕೊಟ್ಬಿಡು. ನಾ ಬಡ ಒಗ್ಗರಣೆ ಹಾಕ್ಬಿಡ್ತೀನಿ. ನೀ ತರಕಾರಿ ಎಲ್ಲ ತೊಗೊಂಬಂದು ತೊಳೆದು ಕಟ್ ಮಾಡೋಷ್ಟಿಗೆ ನಾನು ಅನ್ನಕ್ಕೆ ಇಟ್ಬಿಡ್ತೀನಿ. ಅನ್ನ ಆಗ್ಬಿಡ್ತೈತಿ. ಆಮೇಲೆ ಈ ಕಡೆ ಮತ್ತೇನು ಬೇಕು ಅದನ್ನೆಲ್ಲ ಮಾಡಕ್ಕೆ ಬರ್ತೈತಿ. ಸರಿನಾ? ಸರಿ, ಆಯ್ತು ತಗೋ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮರಿಬೇಡಿ ಯಾರು. ಹಾಗೆ ನಿಮ್ಗೆ ಯಾರ್ಯಾರು ಪರಿಚಯದವ್ರು ಇದ್ದಾರೆ, ಯಾರ್ಯಾರು ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ರಿಗೂ ವಿಡಿಯೋಸ್ನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆನಾ? ನಮಸ್ಕಾರ.